ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನಿಲ್ಲಿ ಮೆಂತ್ಯ ಸೊಪ್ಪಿನ ರೊಟ್ಟಿನ ಮಾಡ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪಿನ ರೊಟ್ಟಿಗೆ ನಾನು ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರಿ, ಕಾಯಿ ತುರಿ, ಸೌತೆಕಾಯಿ, ಎಳೆ ಸೌತೆಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋತ್ತಿಗೆ ಇದರಲ್ಲೆಲ್ಲ ಕ್ಯಾರೆಟ್ ತುರಿ ಹಾಗೆ ಸೌತೆಕಾಯಿ ತುರಿ ಇದರಲ್ಲೆಲ್ಲ ನೀರಿನ ಅಂಶ ಇರೋದ್ರಿಂದ ನಾವು ಮೊದಲೇ ಹೆಚ್ಚಿಗೆ ನೀರು ಹಾಕ್ಕೊಳ್ಳೋದು ಬೇಡ. ಹಿಟ್ಟನ್ನು ಎಷ್ಟು ಬೇಕಷ್ಟು ಹಾಕ್ಕೊಂಡು ಆಮೇಲೆ ನಿಧಾನಕ್ಕೆ ಹಿಟ್ಟನ್ನು ಕಲಿಸ್ತಾ ಆಮೇಲೆ ಎಷ್ಟು ಬೇಕಷ್ಟೇ ನೀರು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕಷ್ಟೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಆ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಎತ್ತಿಟ್ಕೊಳ್ಳೋಣ. ಈ ಮೆಂತ್ಯ ಸೊಪ್ಪಿನ ರೊಟ್ಟಿ ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಶುಗರ್ ಇರೋರಿಗಾಗಲಿ ಅಥವಾ ಬೇರೆ ಈ ನಾರ್ಮಲಾಗಿ ಎಲ್ಲ ರೀತಿಯಿಂದಲೂ ಅದು ಒಳ್ಳೆಯದೆ. ಮೆಂತ್ಯ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗಿದ್ದರಿಂದ ಬರೀ ಮೆಂತ್ಯ ಸೊಪ್ಪಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು. ಹಾಗೆ ನಾನು ಇನ್ನೂ ಬೇರೆ ತರಕಾರಿಗಳಂದರೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಈ ರೀತಿ ಇವುಗಳನ್ನೆಲ್ಲ ಅದ್ರ ಜೊತೆ ಕ್ಯಾರೆಟ್ ತುರಿ ಇವುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆ ರೀತಿ ಕೂಡ ರೊಟ್ಟಿ ಈ ಥರ ಮಸಾಲ ರೊಟ್ಟಿನ ಮಾಡ್ಕೊಬೋದು. ಆದರೆ ಇವತ್ತು ಈ ಮಸಾಲ ರೊಟ್ಟಿಗೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ. ಮೆಂತ್ಯ ಸೊಪ್ಪು, ಕ್ಯಾರೆಟ್ ತುರಿ, ಕಾಯಿ ತುರಿ ಹಾಗೆ ಸೌತೆಕಾಯಿ ತುರಿದು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ರೊಟ್ಟಿ ಕಾವಲಿ ಮೇಲೆ ಹಾಗೆ ಡೈರೆಕ್ಟಾಗಿ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ಆದರೆ ಕೆಲವರು ಪ್ಲಾಸ್ಟಿಕ್ ಮೇಲೆ ತಟ್ಕೊಂಡು ಆಮೇಲೆ ಕಾವಲಿ ಮೇಲೆ ಹಾಕಿ ಕೂಡ ಕಾಯಿಸ್ಕೊಳ್ಬೋದು. ಆದರೆ ನಾನು ಈ ಥರ ಯಾವಾಗಲೂ ಡೈರೆಕ್ಟಾಗಿ ಕಾವಲಿ ಮೇಲೆ ತಟ್ಟಿನೇ ಈ ರೀತಿ ಕಾಯಿಸ್ಕೊಳ್ಳೋದು. ಆಮೇಲೆ ಅದಕ್ಕೆ ಚೆನ್ನಾಗಿ ಎಣ್ಣೆನ ಹಾಕ್ಕೋಬೇಕು. ಆಮೇಲೆ ತಿರುವು ಹಾಕ್ಕೊಂಡು ಆ ಕಡೆ ಕೂಡ ನಾವು ಚೆನ್ನಾಗಿ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಈಗ ರೊಟ್ಟಿ ರೆಡಿಯಾಗಿದೆ. ಈ ರೊಟ್ಟಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದರೊಟ್ಟಿಗೆ ಸಾಂಬಾರು ಅಥವಾ ಪಲ್ಯ ಯಾವ್ದು ಬೇಕಾದರೂ ನೀವು ಸೈಡ್ಸಾಗಿ ತೊಗೊಳ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.